ಬಳಿ ಹಿಂದೂ ಪ್ರವಾಸಿಗರ ಗುರಿಯಾಗಿಸಿ ಉಗ್ರರು ದಾಳಿ ನಡೆಸಿದ್ದು. ಉಗ್ರರ ದಾಳಿಯಲ್ಲಿ ಗುಪ್ತಚರ ಇಲಾಖೆಯ ಅಧಿಕಾರಿಯ ಹತ್ಯೆಯಾಗಿದೆ. ಕಾಶ್ಮೀರ ಪ್ರವಾಸಕ್ಕೆ ಹೈದರಾಬಾದ್ ಗುಪ್ತಚರ ಅಧಿಕಾರಿ ಹೊರಟಿದ್ದಾರೆ. ಬಿಹಾರ ಮೂಲದ ಮನೀಶ್ ರಂಜನ್ಗೆ ಗುಂಡಿಕ್ಕಿದ್ದಾರೆ ಉಗ್ರರು. ಪತ್ನಿ ಹಾಗೂ ಮಕ್ಕಳ ಎದುರಲ್ಲೇ ಗುಪ್ತಚರ ಇಲಾಖೆಯ ಅಧಿಕಾರಿಯ ಹತ್ಯೆಯಾಗುತ್ತೆ. ಹೈದರಾಬಾದ್ನಲ್ಲಿ ಕೇಂದ್ರ ಗುಪ್ತಚರ ಅಧಿಕಾರಿ ಕೆಲಸ ಮಾಡ್ತಾ ಇರ್ತಾರೆ. ಬಿಹಾರ ಮೂಲದ ಮನೀಶ್ ಹೈದರಾಬಾದ್ನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಉಗ್ರರ ದಾಳಿಯಲ್ಲಿ ಗುಪ್ತಚರ ಇಲಾಖೆಯ ಅಧಿಕಾರಿ ಹತ್ಯೆಯಾಗಿದ್ದಾರೆ. ಬಿಹಾರ ಮೂಲದ ಮನೀಶ್ ರಂಜನ್ಗೆ ಉಗ್ರರು ಗುಂಡಿಕ್ಕಿದ್ದಾರೆ. ಪತ್ನಿ ಹಾಗೂ ಮಕ್ಕಳ ಎದುರಲ್ಲೇ ಗುಪ್ತಚರ ಇಲಾಖೆ ಅಧಿಕಾರಿ ತಮ್ಮ ಜೀವ ಕಳೆದುಕೊಳ್ತಾರೆ. ಮನೀಶ್ ರಂಜನ್ ಅವರ ಫೋಟೋ ನೀವು ನೋಡ್ತಾ ಇದ್ದೀರಾ. ಹೈದರಾಬಾದ್ನಲ್ಲಿ ಇವರು ಕೆಲಸ ಮಾಡ್ತಾ ಇರ್ತಾರೆ. ವೆಕೇಷನ್ಗೆ ಅಂತ ಹೋಗಿರ್ತಾರೆ, ಕಾಶ್ಮೀರ ಪ್ರವಾಸಕ್ಕೆ. ಬಿಹಾರ ಮೂಲದ ಮನೀಶ್ ರಂಜನ್ ಹೈದರಾಬಾದ್ನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಕುಟುಂಬ ಸಮೇತರಾಗಿ ಕಾಶ್ಮೀರದಲ್ಲಿ ಪ್ರವಾಸಕ್ಕೆ ಹೋಗಿದ್ದ ಸಂದರ್ಭದಲ್ಲಿ ಉಗ್ರರ ಗುಂಡಿಗೆ ಬಲಿಯಾಗಿದ್ದಾರೆ. ಮತ್ತೊಂದು ಕಡೆ ಪಹಲ್ಗಾಮ್ ರಸ್ತೆಗಳಲ್ಲಿ ಸೇನೆಯನ್ನ ನೀವು ನೋಡ್ತಾ ಇದ್ದೀರಾ. ಟೈಟ್ ಸೆಕ್ಯೂರಿಟಿ ನಿಯೋಜನೆ ಮಾಡಲಾಗಿದೆ. ಕೂಂಬಿಂಗ್ ಕಾರ್ಯಾಚರಣೆ ಈಗಾಗಲೇ ಶುರುವಾಗಿದೆ. ರೇಖಾ ಚಿತ್ರಗಳನ್ನ ಸೇನೆ ಬಿಡುಗಡೆ ಮಾಡಿದೆ. ಆ ಉಗ್ರರು ಯಾರು ಅನ್ನೋದರ ಐಡೆಂಟಿಫಿಕೇಶನ್ ಕೂಡ ಆಗಿದೆ. ಬಾರಾಮುಲ್ಲಾದಿಂದ ಕಳೆದ 24 ಗಂಟೆಗಳಲ್ಲಿ 2 ಬಾರಿ ಒಳನುಸುಳೋದಕ್ಕೆ ಪ್ರಯತ್ನಿಸಿದ್ದ ಉಗ್ರರನ್ನ ಹೊಡೆದುರುಳಿಸಿದ್ದಾರೆ. ಎನ್ಕೌಂಟರ್ ಆಗಿರೋ ಉಗ್ರರ ಫೋಟೋ ನೀವು ನೋಡ್ತಾ ಇದ್ದೀರಿ. ಕಾಶ್ಮೀರದಾದ್ಯಂತ ಸೇನೆಯಿಂದ ಹೈ ಅಲರ್ಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.